Good morning to everyone. In today's video, I am going to give good news for graduates who are looking for banking service jobs. IBPS, Institute of Banking and Personal Service, recruitment agency of National Bank, has invited application for their clerical 11,403 clerical posts they are going to fill through written test, that means bank exam. Who are interested, who are graduates, they can apply online. Application starts from August 1st itself, started already. If you want, you can apply. ಇದಕ್ಕೆ ಈಗಾಗಲೇ ನಾನು ಹೇಳಿದೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು. ಎನಿ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಏಜು 20ಇಂದ 20ರಿಂದ 28ವರೆಗೆ, 20 to 28ವರೆಗೆ. ಏಜ್ ರಿಲ್ಯಾಕ್ಸೇಷನ್ ವಿಲ್ ಬಿ ದೇರ್ ಫಾರ್ SC, ST, OBC ಆ್ಯಂಡ್ EWS ಕ್ಯಾಂಡಿಡೇಟ್ಸ್. ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ದೇ ವಿಲ್ ಗೆಟ್ ದ ಏಜ್ ರಿಲ್ಯಾಕ್ಸೇಷನ್. ಅದೇ ರೀತಿ ರಿಸರ್ವೇಷನ್ ಕೂಡ SC, ST, OBC as well as EWS candidates will get, according to government reservation system, they will get the reservation. I already told you, 9 nationalized banks are taking part in this exam. Who are taking this exam? I already told you, ಸುಮಾರು 11,403 ಸೀಟ್ಗಳು, ಹುದ್ದೆಗಳು, ಕ್ಲರಿಕಲ್ ಹುದ್ದೆಗಳು ಆಲ್ ಓವರ್ ಇಂಡಿಯಾ 9 ನ್ಯಾಷನಲೈಸ್ ಬ್ಯಾಂಕಿನಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕ್ಲರಿಕಲ್ ವೇಕೆನ್ಸಿ ಇದ್ದಾವೆ. ಅವನ್ನ ಫಿಲ್ಲಪ್ ಮಾಡಲಿಕ್ಕೆ IBPSನವರು ಈಗ ಅಪ್ಲಿಕೇಶನ್ ಕರೆದಿದ್ದಾರೆ. ಆನ್ಲೈನ್ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಅಪ್ಲಿಕೇಶನನ್ನು ಇದೇ ತಿಂಗಳು 1ರಿಂದ, ಅಂದರೆ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕ್ಬೋದು. ಏಜ್ ಇದಕ್ಕೆ 20ರಿಂದ 28ರವರೆಗೆ ಅಪ್ಲಿಕೇಶನ್ ಏಜ್ನಲ್ಲೂ ಹಾಕ್ಬೋದು. ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್, SC, ST, OBC and EWS candidates will get a relaxation in age. ನೆಕ್ಸ್ಟ್, ಇನ್ ಕರ್ನಾಟಕಕ್ಕೆ ಬಂದರೆ ಸುಮಾರು 1,414 posts are there, clerical posts in various banks in Karnataka. Most of the more seats are there in Canara Bank. Who are wishing to or who are interested to join banking service, they should take this ಅಪಾರ್ಚುನಿಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ನಾನು ಹೇಳಿದಾಗಲೇ 1,414 ಪೋಸ್ಟ್ಗಳಿದ್ದಾವೆ. ನಿಮಗೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆಯೂ ಹೇಳ್ತೀನಿ, ಅಥವಾ ಸೆಲೆಕ್ಷನ್ ಮೆಥಡ್. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಮೇನ್ ಎಕ್ಸಾಮ್. ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿಗೆ ಎಕ್ಸಾಮ್ ಪ್ಯಾಟರ್ನನ್ನು ನೀವು IBPS.in ಈ ವೆಬ್ಸೈಟ್ನಲ್ಲಿ ನೋಡಿ, ನೀವು ಫುಲ್ ಡೀಟೇಲ್ಸ್, ಹೌ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್, ವಾಟ್ ಈಸ್ ದ ಪ್ಯಾಟರ್ನ್ ಆ್ಯಂಡ್ ವಾಟ್ ಈಸ್ ದ ಸಿಲೆಬಸ್, ಅದನ್ನು ನೀವು ನೋಡ್ಕೋಬೋದಾಗಿದೆ. ನೆಕ್ಸ್ಟ್, ಅದಕ್ಕೆ ಒಂದು ಸಪ್ರೇಟ್ ಒಂದು ಎಕ್ಸಾಮ್ ಇರುತ್ತೆ. ಹೂ ಹ್ಯಾವ್ ನಾಟ್ ಸ್ಟಡಿಡ್ ಅಪ್ ಟು 10th or 12th ಲೋಕಲ್ ಲ್ಯಾಂಗ್ವೇಜ್, ಅವರಿಗೆ ಸಪ್ರೇಟ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರ್ತದೆ. ಈ ಕರ್ನಾಟಕದವರಿಗೆ ಕನ್ನಡದಲ್ಲಿರುತ್ತೆ. ಯಾರು 10th ಮತ್ತು 12th ಕನ್ನಡನ ಬೋರ್ಡ್ ಎಕ್ಸಾಮ್ಗಳಲ್ಲಿ ಓದಿಲ್ಲ ಅವರಿಗೆ ಮಾತ್ರ. ಹೂ ಹ್ಯಾವ್ ಸ್ಟಡಿಡ್, ದೇರ್ ಇಸ್ ನೋ ಪ್ರಾಬ್ಲಮ್, ದೇ ನೋ ನೀಡ್ ಆಫ್ ರೈಟಿಂಗ್ ದ ಕನ್ನಡ ಎಕ್ಸಾಮ್. ಇದಕ್ಕೆ ನೋ ಇಂಟರ್ವ್ಯೂ, ಇದಕ್ಕೆ ಸಂದರ್ಶನ ಅಥವಾ ಇಂಟರ್ವ್ಯೂ ಅನ್ನೋದು ಇರೋದಿಲ್ಲ. ಇದನ್ನು ನಿಮ್ಮ ಸೆಲೆಕ್ಷನ್ 100% ಬೇಸ್ಡ್ ಆನ್ ಯುವರ್ ಮೇನ್ ಎಕ್ಸಾಮ್. ಮೇನ್ ಎಕ್ಸಾಮ್ನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಅವಲಂಬಿತವಾಗಿರ್ತದೆ. ಅದಕ್ಕಾಗಿ ಯು ಗೋ ಥ್ರೂ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್, ಅದನ್ನು ನೋಡಿಕೊಂಡು, ಸಿಲೆಬಸನ್ನು ನೋಡಿಕೊಂಡು ಪ್ರಿಪೇರ್ ವೆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್, ಇಫ್ ವಾಂಟ್ ಮೋರ್ ಡೀಟೇಲ್ಸ್, ಯು ವಿಸಿಟ್ IBPS.in ವೆಬ್ಸೈಟನ್ನು ನೀವು ಹೋದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ, ಗ್ರ್ಯಾಜುಯೇಷನ್ ಆದವರು 20ಇಂದ 28 ಏಜ್ ಗ್ರೂಪಿನವರು ಅಥವಾ ರಿಸರ್ವೇಷನ್ ಕ್ಲೇಮ್ ಮಾಡೋದಿದ್ದರೆ ಅವರ ಅಕಾರ್ಡಿಂಗ್ಲಿ ದೇ ವಿಲ್ ಗೆಟ್ ದ ರಿಲ್ಯಾಕ್ಸೇಷನ್. ನೆಕ್ಸ್ಟ್, ಈ ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೇನೆ. ಇದನ್ನು ಎಲ್ಲರೂ ಪ್ರಿಪೇರ್ ಆಗಿ, ಹೆಚ್ಚು ಪೋಸ್ಟ್ ಇರೋದ್ರಿಂದ ನಿಮಗೆಲ್ಲ ಸೆಲೆಕ್ಷನ್ ಚಾನ್ಸ್ ಇರುತ್ತೆ. ಈ ಒಂದು ಅಪಾರ್ಚುನಿಟಿ, ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಟೇಕ್ ದಿಸ್ ಎಕ್ಸಾಮ್, ಪ್ರಿಪೇರ್ ವೆಲ್ ಆ್ಯಂಡ್ ರೈಟ್ ದ ಎಕ್ಸಾಮ್, ಗೆಟ್ ದ ಪೋಸ್ಟ್ ಅಂತ ಹೇಳ್ತಾ, ಗುಡ್ ಲಕ್ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸಿದ್ದೇನೆ. ಥ್ಯಾಂಕ್ ಯು.
you very much.